ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಚಂದ್ರೆ ಗ್ರಾಮದಲ್ಲಿ 1,50,00,000 ರು ವೆಚ್ಚದ ರಸ್ತೆ ಹಾಗೂ ಚರಂಡಿ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಪಾಂಡವಪುರ ತಾಲೂಕು ಟಿಎಸ್ ಚಿತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಚಂದ್ರೆ ಗ್ರಾಮದಲ್ಲಿ ಇಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು 1,50,00,000 ರು ವೆಚ್ಚದಲ್ಲಿ ವಿವಿಧ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ನೆರವೇರಿಸಲು ಬಂದಿದ್ದ ಸಮಯದಲ್ಲಿ ಗ್ರಾಮದ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಬಹುಗಾತ್ರದ ಗುಲಾಬಿ ಹೂವಿನ ಹಾರವನ್ನು ಹಾಕಿ ಗ್ರಾಮಕ್ಕೆ ಬರಮಾಡಿಕೊಂಡರು. ಇದೇ ವೇಳೆ ಚಂದ್ರೆ ಗ್ರಾಮದ ರೈತ ಮುಖಂಡ ಸೋಮಶೇಖರ್ ಅವರು ಮಾತನಾಡಿ, ಚಂದ್ರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಕುಡಿಯುವ ನೀರಿನ ಘಟಕವನ್ನು ಮಾಡಿಕೊಡಬೇಕು ಮತ್ತು ಚಂದ್ರೆ ಗ್ರಾಮದಿಂದ ಸಂಕನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ಕೆರೆ ಹೇರಿ ಇದ್ದು, ಕೆರೆ ಹೇರಿ ಮೇಲೆ ವಾಹನ ಸವಾರರಿಗೆ ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಆದ್ದರಿಂದ ಮಾನ್ಯ ಶಾಸಕರು ದಯಮಾಡಿ ಆ ರಸ್ತೆಯನ್ನು ಅಗಲೀಕರಣ ಮಾಡಿಸಿಕೊಡಬೇಕು ಮತ್ತು ತಡಗೋಡೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರ ಪರವಾಗಿ ಮನವಿ ಮಾಡಿಕೊಂಡರು. ಗ್ರಾಮದ ಸಮಸ್ಯೆಗಳ ಬಗ್ಗೆ ತಿಳಿದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು 1,50,00,000 ರು ಅನುದಾನವನ್ನು ಈ ಗ್ರಾಮಕ್ಕೆ ನೀಡಿದ್ದೇನೆ ಹಾಗೂ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲು ಹಾಗೂ ಕೆರೆ ಹೇರಿ ಅಗಲೀಕರಣ ಮತ್ತು ತಡೆಗೋಡೆ ನಿರ್ಮಾಣ ಮಾಡಲು ಸಂಬಂಧಪಟ್ಟ ಇಂಜಿನಿಯರ್ ಅವರ ಜೊತೆ ಮಾತನಾಡಿ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದರು. ಹಾಗೂ ಭೂಮಿ ಪೂಜೆಯ ವೇಳೆ ಕೆಟಿ ಗೋವಿಂದೇಗೌಡ, ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ಕ್ಯಾತನಹಳ್ಳಿ ದಯಾನಂದ್, ರೂಪ, ಚಂದ್ರ ಗ್ರಾಮದ ಹಿರಿಯ ರೈತ ಮುಖಂಡ ವೆಂಕಟೇಶ್, ಸ್ವಾಮಿಗೌಡ, ರಮೇಶ್, ವೆಂಕಟೇಶ್, ಜಯರಾಮ್, ಶ್ರೀಕಂಠೇಗೌಡ, ರಾಮಕೃಷ್ಣ, ಚರಣ್, ಅರುಣ್, ತಮ್ಮೇಗೌಡ, ನಿಂಗೇಗೌಡ, ಇಂದ್ರಶೇಖರ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಇದ್ದರು. ಯಾವಾಗಲೂ ರೈತ ಸಂಘವನ್ನು ಬೆಂಬಲಿಸಿ ಬಂದಿದ್ದೀರಿ. ಅದೇ ರೀತಿ ಈ ಚುನಾವಣೆಯಲ್ಲೂ ದರ್ಶನ್ ಪುಟ್ಟಣ್ಣಯ್ಯನವರ ಬೆಂಬಲಿಸಿದ್ದೀರಿ. ಇದೇ ರೀತಿ ನಿಮ್ಮ ಸಹಕಾರ ಈ ನಮ್ಮ ಶಾಸಕರ ಮೇಲೆ ಇರಲಿ ಅಂತ ನಾನು ಈ ವೇದಿಕೆ ಪರವಾಗಿ ಕರ್ನಾಟಕ ರಾಜ್ಯದ ಹೆಸರಿನ ಪರವಾಗಿ ನಿಮ್ಮನ್ನು ವಿನಂತಿ ಮಾಡ್ತಾ ನನ್ನ ಗ್ರಾಮಸ್ಥರೇ ಮತ್ತು ಎಲ್ಲ ಗ್ರಾಮಸ್ಥರೇ ಹಾಗೂ ಪತ್ರಕ ಮಿತ್ರರೇ, ಈಗ ಇಲ್ಲಿ ಇವತ್ತು 1,00,00,000 ಕೋಟಿ ಕಾಮಗಾರಿ ಕೆಲಸ ಮಾಡಕ್ ಬಂದಿದ್ವಿ. ಇನ್ನೂ ಹಲವಾರು ಕಾಮಗಾರಿಗಳನ್ನ ಈ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಸೇರ್ಕೊಂಡ್ರೆ 8,500 ಕೋಟಿ ರೂಪಾಯಿ ಈ ಪಂಚಾಯತಿ ಅಷ್ಟೊತ್ತಿಗೆ ಹಾಕಿದ್ವಿ. ಈಗೆಲ್ಲ ಅಪ್ರೂವಲ್ ಆಗಿರುವಂತದ್ದು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಸೇರಿಸಿ ಕೆಲಸ ಮಾಡ್ತೀವಿ. ಇದು 1,00,00,000 ಕೋಟಿ ಜೊತೆ ಇನ್ನೂ 30 ಲಕ್ಷ ಅಡಿಷನಲ್ ಬೇರೆ ಇದರಿಂದ ಹಾಕಿದ್ವಿ. ಅದ್ರ ಜೊತೆಗೆ ಏನು ಪಟ್ನಗಿರಿ ಶಂಕರಳ್ಳಿ ರಸ್ತೆ ಅದನ್ನು ಈಗ ಚಾಲನೆ ಸದ್ಯದಲ್ಲೇ ಕೊಡ್ತೀವಿ. ಅದಾದ್ಮೇಲೆ ಇನ್ನು ಊರೊಳಗಿನ ರಸ್ತೆಗಳಿಗೆ ಇನ್ನೂ ಸೇರಿಸಿ ಎಲ್ಲ ಕಾಮಗಾರಿ ಈಗ ಸರ್ಕಾರದಿಂದ ದುಡ್ಡನ್ನ ಕೊಡ್ತಾ ಇದ್ದಾರೆ. ಅದರ ತಕ್ಕಾಗಿ ನಾವು ಏನು ಪ್ರತಿ ಊರಲ್ಲಿ ನಾವು ಕೆಲಸ ಮಾಡಬೇಕು ಆ ರೀತಿ ಕೆಲಸನ ಹಾಕಿ ಕೆಲಸ ಮಾಡಕ್ಕೆ ರೆಡಿಯಾಗಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಕೆಲಸನೂ ಈಗ ಅನುದಾನ ಬರ್ತಿರೋದೆಲ್ಲಾನು ನಾನ್ ಮಾಡಿಸ್ತಾ ಇಲ್ಲ. ನೀವು ದುಡ್ಡು ಕೊಟ್ಟಿದ್ದೀರಿ ಸರ್ಕಾರಕ್ಕೆ, ಸರ್ಕಾರ ನಮಗ್ ದುಡ್ಡು ಕೊಡ್ತಾರೆ, ಪುನಃ ನಿಮ್ಗೆ ಸರ್ಕಾರಕ್ಕಿಂತ ನಿಮ್ಗೆ ಮಾಡಿಸ್ತಾ ಇದೀವಿ ಅಷ್ಟೇ. ನಿಮ್ ದುಡ್ಡಲ್ಲೇ ನಿಮ್ಗೆ ರಸ್ತೆ ಮಾಡಿಸ್ತಿರೋದು ತೆರಿಗೆ ಹಣದಲ್ಲಿ. ಅದೇ ರೀತಿ ಕಾಮಗಾರಿಗಳ ಬಗ್ಗೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಾನು ನಿಮ್ಗೆ ಕೇಳ್ಕೊಳ್ಳೋದೇನೆ, ನಿಮ್ಗೆ ಎಷ್ಟು ಜನಕ್ಕೆ ನಮ್ಮ ತಾಲೂಕು ಸಾವಯವ ಕೃಷಿಗೆ ಅಂತ ಘೋಷಣೆ ಆಗಿರೋದು ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ. ಇದು ಅತಿ ಕಮ್ಮಿ. ಮಾರ್ಚ್ ಅಲ್ಲಿ ಈ ತಿಂಗಳು 2 ತಿಂಗಳು ಮುಂಚೆ ಏನು ನಮ್ಮ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ರು. ಅದರಲ್ಲಿ ಪಾಂಡವಪುರ ತಾಲೂಕನ್ನ ಸಾವಯವ ಕೃಷಿ ತಾಲೂಕನ್ನಾಗಿ ಘೋಷಣೆ ಮಾಡಿದ್ದಾರೆ. ಸಾವಯವ ಕೃಷಿ ಅಂತ ಹೇಳಿದ್ರೆ ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊಳ್ಳದೆ ತಾವುಗಳು ಕೃಷಿಯನ್ನ ಏನ್ ಮಾಡಬೇಕು ಆ ನಿಟ್ಟಿನಲ್ಲಿ ತಾವುಗಳು ಕ್ರಮ ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗಾಗಲೇ ಸಭೆಗಳನ್ನ ಅಧಿಕಾರಿಗಳು ಬಂದು ಗ್ರಾಮ ಸಭೆಗಳನ್ನ ಮಾಡಿ ನಿಮಗೆ ಹಂತವಾಗಿ ಮಾಹಿತಿಗಳನ್ನ ಕೊಡಕ್ಕೆ ನಿಮಗೆ ಶುರು ಮಾಡ್ತಾರೆ. ದಯವಿಟ್ಟು ಅದನ್ನ ಗಮನ ಹರಿಸಿ ಏನು ಈ ಕೊಟ್ಟಿಗೆ ಗೊಬ್ಬರ ಬೆಳೆಸ್ಕೊಂಡು ಏನು ಹೊಸದಾಗಿ ಏನ್ ಮಾಡ್ತಾ ಇಲ್ಲ, ಹಿಂದೆ ಯಾವ ತರ ಬೆಳೆ ಬೆಳೀತಿದ್ರೆ ಆ ತರ ಬೆಳೆ ಬೆಳೀಲಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಇವಾಗ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆ ಬೆಳೀತಾ ಇದ್ವಿ. ಅದ್ರ ತಕ್ಕಾಗೆ ಅದು ಮಾಡಿದ್ರೆ ನಮ್ಗೆ ಸಮಸ್ಯೆಗಳಿವೆ. ಅದು ಏನು ನಮ್ಮ ಆರೋಗ್ಯ ಸಮಸ್ಯೆ ಜೊತೆಗೆ ಬೇರೆ ಸಮಸ್ಯೆಗಳಿವೆ. ನಮ್ಮ ಮಣ್ಣಿನ ಫಲವತ್ತತೆನೂ ನಾಶ ಆಗಿದೆ. ಅದನ್ನೆಲ್ಲ ನಾವು ಬಲಿಷ್ಠವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ಸಾವಯವ ಕೃಷಿ ಕಡೆ ಹೋಗ್ಬೋದು. ಅದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ನಾವು ಬೆಳೆ ಬೆಳೀತಿರ್ತೀವಿ ರೈತರಿಗೆ ಅತಿ ಹೆಚ್ಚು ಲಾಭದಾಯಕವಾಗಿ ನಮಗೆ ಹಣ
ತಲುಪಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಅದನ್ನ ಮಾರುಕಟ್ಟೆನ ಯಾವ ತರ ಸೃಷ್ಟಿ ಮಾಡಬೇಕು, ಅದನ್ನ ಮಾರುಕಟ್ಟೆ ನಿಮ್ ಬೆಳೆ ಬೆಳೆದಿರೋದಕ್ಕೆ ಸೂಕ್ತ ಬೆಳೆಗಳನ್ನ ಯಾವ ತರ ತರಿಸಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡಿದೆ. ಅದು ಈಗಾಗಲೇ ನಮ್ಮ ಸಾವಯವ ಕೃಷಿ ಅಂತ ಅನೌನ್ಸ್ ಆದ್ಮೇಲೆ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ನಮ್ಮ ಜೊತೆ ನಮ್ಮ ತಾಲೂಕಿನ ರೈತರ ಜೊತೆ ಸಂಪರ್ಕ ಮಾಡಿ ನಮ್ಗಳ ಜೊತೆ ಮಾತಾಡಿ ಮಾರ್ಕೆಟ್ಗೆ ನಿಮ್ಮಿಂದನೇ ತಗೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದ್ರ ಜೊತೆ ಇದೆಲ್ಲ ಮಾಡ್ತಿರೋದು ಏನಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನ ಮೇಲಕ್ಕೆ ಎತ್ತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋಂಥದ್ದು. ಅದ್ರ ಜೊತೆಗೆ ನಮ್ಮ ಆರೋಗ್ಯನ ಸುಧಾರಣೆ ಆಗ್ಲಿ ಅನ್ನೋದು ನಮ್ಮ ಒಂದು ಆಸೆ. ಅದ್ರ ತಕ್ಕಾಗೆ ಎಲ್ಲರೂ ದಯವಿಟ್ಟು ಕೈ ಜೋಡಿಸಿ ರಾಸಾಯನಿಕ ಗೊಬ್ಬರಗಳನ್ನ ಕಮ್ಮಿ ಬೆಳೆಸಿ. ದಯವಿಟ್ಟು ರಾಸಾಯನಿಕ ಗೊಬ್ಬರನ ಹಂತವಾಗಿ ಅದನ್ನ ಕಮ್ಮಿ ಮಾಡ್ಕೊಂಡು ಕೊನೆಗೆ ಬಿಟ್ಟು ನಿಮ್ಮಲ್ಲೆಲ್ಲ ಕಡೆ ಮನವಿ ಮಾಡ್ಕೊತೀವಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡಿ ಇಲ್ಲಿ ಗುಗ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ, ಎಲ್ಲರೂ ಹೇಳಿದ್ರು ನಾನು ಕೇಳ್ಕೊಳ್ಳೋದಿಷ್ಟೇ, ಊರೊಳಗಡೆ ರಸ್ತೆಗಳಾಗಬೇಕಾದ್ರೆ ಈ ಮನೆ ಮುಂದೆ ಸಮಸ್ಯೆಗಳಾಗೋದು, ಮೋರಿಗಳ ಸಮಸ್ಯೆ ಆಗೋದು, ಇದನ್ನೆಲ್ಲ ದಯವಿಟ್ಟು ಅನುಸರಿಸ್ಕೊಂಡು ಈಗ ರಸ್ತೆ ಆಯ್ತೈತೆ ಅದ್ರ ತಕ್ಕಾಗೆ ತಾವುಗಳು ಸ್ವಲ್ಪ ಸಹಕಾರ ಕೊಟ್ಟು ರಸ್ತೆ ಮತ್ತೆ ಮೋರಿಯನ್ನ ಮಾಡಿಸ್ಕೊಳ್ಳಿ ನಿಮ್ಮ ಮನೆಗಳು ಮುಂದೆ ಅಂತ ನಾನು ಕೇಳ್ಕೊಳ್ತೀನಿ. ಶುದ್ಧ ಕುಡಿಯುವ ನೀರು ಘಟಕನ ಸ್ಥಾಪನೆ ಮಾಡಿ